ಸೊ ಚಿತ್ರರಂಗ ಹೇಳ್ತಾ ಇದ್ದೆ ಸಿ ಹಾಗಂತಲ್ಲ ಹೊಸೊಬ್ಬರು ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಏನಂದರೆ ಸರ್, ಇಲ್ಲಿ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಸ್ಟೇಟಲ್ಲಿ ಕೆಲವು ಊರುಗಳಲ್ಲಿ ಇವತ್ತಿಗೂ ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾಗೆ ಇದೆ ಸರ್. ಇವತ್ತಿಗೂ ಇದೆ, ಅದು ಫಸ್ಟ್ ಪ್ರಯಾರಿಟಿ ಕನ್ನಡ ಸಿನಿಮಾಗಿದೆ. ಸಿಟಿ ಅಂತ ಬಂದಾಗ ನಿಮಗೆ ಪ್ರೈಮ್ ಬಿಸ್ನೆಸ್ ಅಂತ ಏನಿದೆ, ಕೋರ್ ಬಿಸ್ನೆಸ್, ಹಾರ್ಟ್ ಆಫ್ ದ ಬಿಸ್ನೆಸ್ ಅಂತ ಏನಿದೆ, ಇಲ್ಲಿ ಕನ್ನಡಕ್ಕೆ ಸಿಗ್ತಾ ಇರೋವಂಥ ಒಂದು ಕನ್ನಡ ಚಿತ್ರಗಳಿಗೆ ಕನ್ನಡಕ್ಕೇ ಸಿಗ್ತಾ ಇರೋವಂಥ ಒಂಚೂರು ಏನಂತೀರಿ ಪ್ರಯಾರಿಟಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಾನು ಇತ್ತೀಚೆಗೆ ಯಾವುದೋ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಅಂದರೆ ಯಾವುದೊಂದು ಪಾಪಪ್ ಆಯಿತು. ಎಲ್ಲರೂ ಕನ್ನಡ ಕಲೀಲೇಬೇಕು, ಕನ್ನಡದಲ್ಲೇ ಮಾತಾಡಬೇಕು ಅನ್ನೋ ಬಲವಂತ ಮಾಡೋದು ತಪ್ಪಾಗುತ್ತೆ. ಅದು ಒಪ್ತೀನಿ, ಮಾತಾಡಲಿ, ಯಾರು ಅವ್ರವ್ರ ಭಾಷೆ ಮೇಲೆ ಪ್ರೀತಿ ಕನ್ನಡದ ಮೇಲೆ ಪ್ರೀತಿ ಇರಲಿ ಅನ್ನೋ ತಪ್ಪಾಗಲ್ಲ, ಅದು ಇರಲಿ. ಈ ಊರಿಂದ ನಿಮಗೆ ದುಡಿತಾ ಇದ್ದೀರಾ, ಈ ಊರಿಂದ ಚೆನ್ನಾಗಿ ಆಗ್ತಾ ಇದೆ, ಎಲ್ಲೋ ಸ್ವಲ್ಪ ಕಲಿಯೋದ್ರಲ್ಲೂ ತಪ್ಪಿಲ್ಲ, ಕಲೀಲಿಲ್ಲ ಅಂದ್ರೆ ಓಕೆ ಸರ್, ಹಾಗೇನಿಲ್ಲ. ಬಟ್ ಕೆಲವ್ರು ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ದೆ ನಾನು, ಏನಕ್ಕೆ ಕಲಿಬೇಕು ಅಂತಾರೆ ಕೆಲವರು. ಅವ್ರು ಹೇಳಿದ ರೀತಿ ಏನಕ್ಕೆ, ಫಸ್ಟ್ ಆಫ್ ಆಲ್ ನಮ್ಮ ಭಾಷೆಯಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಾವ್ಯಾಕೆ ಕಲಿಬೇಕು? ಇದು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇಲ್ಲ ಸರ್, ಜನರಲೈಸ್ ಮಾಡ್ತಾ ಇಲ್ಲ. ಕೆಲವರು ಬೇರೆ ಊರಿನವ್ರು ಇಲ್ಲಿ ಬಂದವರು ನಮ್ಮ ಭಾಷೆ ಕೊಡ್ತಾ ಇರೋ ಪ್ರೀತಿ ಗೌರವ ಖುಷಿ ಆಗುತ್ತೆ ಸರ್, ನಿಜ, ಕರೆಕ್ಟಾ? ಏನಾಗುತ್ತೆ ಇಲ್ಲಿ ಕೆಲವರು ಅಂದರೆ ಒಂದು ಮನಸ್ಥಿತಿ ಹೇಗಾಗ್ತದೆ ಕೆಲವ್ರದ್ದು ಅಂತ ನೋಡಿದಾಗ ಎಲ್ಲೋ ಒಂದು ಚೂರು ಅವಾಗ ಅನಿಸುತ್ತೆ ಸರ್, ಯಾವ ಕೋರ್ ಸಿಟಿಗಳಲ್ಲಿ ಎಲ್ಲೋ ಒಂದು ಕಡೆ ಅದು ಕಮ್ಮಿ ಆಗ್ತಾ ಇದೆಯಾ ಅಂತ. ಇಲ್ಲಿ ಏನಕ್ಕೆ ಈ ಮಾತು ಹೇಳಿದೆ ಅಂತೀರಿ, ಕಮ್ಮಿ ಆದಾಗ ಏನಾಗುತ್ತೆ, ಈ ಹೊಸೊಬ್ಬರು ಸಿನಿಮಾಗಳು ತುಂಬ ಅದ್ಭುತವಾಗಿ ಮಾಡಿರ್ತಾರೆ ಸರ್. ನಾನು ನೋಡಿದ್ದೀನಿ ರೀಸೆಂಟಾಗಿ, ನಿರ್ಮಾಪಕರು ಖರ್ಚು ಮಾಡಿರ್ತಾರೆ, ನಂಬಿರ್ತಾರೆ. ಎಲ್ಲೋ ಒಂದು ಕಡೆ ಆ ಜನ ಬೇರೆ ಭಾಷೆಗಳಿಗೆ ಹೋಗಿ ಸಿಟಿ ಒಳಗಡೆ ಆ ಕಲೆಕ್ಷನ್ ಬರಲಿಲ್ಲ ಅಂದಾಗ ಏನಾಗುತ್ತೆ ಸರ್, ದೊಡ್ಡ ಏಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಊರುಗಳಲ್ಲಿ ಒಂದು ರೇಂಜಿಗೆ ಬಂದಿರ್ತಾರೆ, ಬಟ್ ಅಷ್ಟು ಸಾಲದು ಒಬ್ಬ ನಿರ್ಮಾಪಕ ಭಾಳ ಬದುಕಕ್ಕೆ ಉಳಿಯೋಕ್ಕೆ. ಇಲ್ಲಿ ನಾವು ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಂಥ ಊರುಗಳು ದೊಡ್ಡ ಜನಸಂಖ್ಯೆ ಎಲ್ಲಿದೆಯೋ ಆ ಬಿಸ್ನೆಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಚೂರು ಏಟುಗಳು ಬೀಳ್ತಾ ಇರೋದ್ರಿಂದ ನಮಗೆ ಸಸ್ಟೈನ್ ಆಗೋಕ್ಕಾಗ್ತಾ ಇಲ್ಲ ಅಷ್ಟೇ, ಎಲ್ಲರಿಗೂ ಅದು. ಬಟ್ ಇದೇ ಊರುಗಳಲ್ಲಿ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಯಾವ ಥರ ಬಿಸ್ನೆಸ್ಗಳಾಗ್ತದೆ ಯೋಚನೆ ಮಾಡಿ, ಹೊರ ಭಾಷೆದು ಅಲ್ಲೊಂದು ಚೂರು ಹೊಡಿತದೆ ಅಷ್ಟೇ ಸರ್, ಇನ್ನೇನಿಲ್ಲ, ಹಾಗಂತೇನಿಲ್ಲ ಸರ್. ನಾವು ಸಿನಿಮಾಗಳು ಆ್ಯಕ್ಚುಲಿ ನಮ್ಮ ಚೆನ್ನಾಗಿ ಮಾಡ್ತಾ ಹಿಂಗೆ ಸರ್, ಕಾಲೇ ತಸ್ಮೈ ನಮಃ ಸರ್. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಇನ್ನೂ ನಮ್ಮ ಭಾಷೆ ಮೇಲೆ, ನಮ್ಮ ಜನಗಳ ಮೇಲೆ, ನಮ್ಮ ಕೆಲಸದ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಇರಬೇಕು. ಹೇಳೋಕ್ಕಾಗಲ್ಲ ಪ್ರಕೃತಿ ಯಾವಾಗ ಯಾವ ಥರ ಟರ್ನ್ ತೊಗೊಳುತ್ತೆ, ಏನಾಗುತ್ತೆ ಅಲ್ವೇ. ಈಗ ನಮಗೆ ನಮ್ಮ ರಾಜ್ಯ ಸರ್, ನಾವು ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ತಾಯಿಲ್ಲ, ನಮ್ಮ ಊರಲ್ಲಿ ನಮ್ಮ ಭಾಷೆ ಉಳಿಸೋಕ್ಕೆ ಪ್ರಯತ್ನ ಪಡೋದು, ಬೆಳೆಸೋಕ್ಕೆ ಪ್ರಯತ್ನ ಪಡೋದು ನಮ್ಗಳ ಕೈಲಿರ್ಬೇಕಾದ್ರೆ ಸತತವಾಗಿ ಬೇರೆ ಕಡೆ ಗಲಾಟೆ ಮಾಡ್ಕೊಂಡು ಏನೇನೋ ಬಾಡ್ದಿದ್ದ ಕಡೆ ಎನರ್ಜಿ ಹಾಕೋ ಬದಲು ಅದ್ರ ಬಗ್ಗೆ ಪ್ರಯತ್ನ ಪಡ್ಕೊಂಡು ನಮ್ಮ ಸಿನಿಮಾಗಳನ್ನ ನಾವು ಮಾಡ್ತಾನೆ ಇರಬೇಕು. ಅವ್ರವ್ರ ಕೆಲಸಗಳು ಅಚ್ಚುಕಟ್ಟಾಗಿ ಅವ್ರವ್ರು ಮಾಡ್ತಾನೆ ಇರಬೇಕು ಸರ್, ಯಾವುದೇ ವರ್ಗದಲ್ಲಿರಲಿ, ಯಾವುದೇ ಪ್ರೊಫೆಷನಲ್ ಇರಲಿ. ಕರ್ನಾಟಕದಲ್ಲಿದ್ದಾಗ ಒಂದು ಚೂರು ಅದ್ರ ಬಗ್ಗೆ ಕಾಳಜಿ ಇದ್ದರೆ ಬೆಟ್ರು ಅಂತ ನಾನು ಹೇಳೋದು. ಇನ್ನೇನು ಇದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ರಂಗನಾಥ್ ಅವರೇ. ಈ ಚೇಂಜ್ ಮಾಡಿದ್ರೆ ಹಂಗಾಗುತ್ತೆ, ಈ ಚೇಂಜ್ ಮಾಡಿದ್ರೆ ಹಿಂಗಾಗುತ್ತೆ, ಆಗಲ್ಲ. ಒಳ್ಳೊಳ್ಳೆ ಸಿನಿಮಾ ಕೊಡೋಕೆ ಪ್ರಯತ್ನ ಪಡ್ತಾರೆ, ನಿರಂತರವಾಗಿ ಕೊಡ್ತಾ ಹೋಗಬೇಕು. ಪ್ರತಿ ಇಂಡಸ್ಟ್ರಿನೂ ಒಂದು ಲೋ ಹೋಗುತ್ತೆ ಸರ್, ಸಡನ್ ಪ್ರತಿ ಇಂಡಸ್ಟ್ರಿನೂ ಹೈ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಪಲ್ ಆಫ್ ಇಯರ್ಸ್ ನೋಡೋಕೆ ಬ್ಯಾಕ್ ಹೋದಾಗ ಕನ್ನಡ ರಪ್ ಅಂತ ಮೇಲೆ ಹೋಗಿತ್ತು, ಕರೆಕ್ಟ್. ಬಾಲಿವುಡ್ ನೋಡೋದಂಥ ಸಂದರ್ಭದಲ್ಲಿ ಈಗ ಒಂದು ನೀವು ಆ ಟೈಮಲ್ಲಿ ಒಂದು KGF ಓಡಿದಿರ್ಬೋದು, ಇತ್ತೀಚೆಗೆ ನಮ್ಮ ಕಾಂತಾರ ಇರ್ಬೋದು. ನಾನು ಹೇಳಿದ್ದು ಪ್ರತಿಯೊಂದೂ ರಪ್ ಅಂತ ಒಂದು ಹೋಯ್ತು ಮೇಲೆ. ಬಟ್ ಅದಾದಮೇಲೆ ಫಾಲೋ ಅಪ್ ಸಿನಿಮಾಗಳೇನಾಯಿತು, ಸ್ವಲ್ಪ ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಆ ಮಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಅಂದಾಗ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವು ಟೈಮ್ ರಿವ್ಯೂಸಲ್ಲಿ ತುಂಬ ಹಾರ್ಶ್ ಆಗಿಬಿಡುತ್ತೆ ಸರ್, ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಂದರೆ ಹೊರಗಡೆ ನಮ್ಮೂರ್ದಲ್ಲ, ಕನ್ನಡ ಸಿನಿಮಾ ಮೇಲೆ ಏನೋ ಮಾತಾಡೋಕ್ಕೆ ಹೋಗ್ಬಿಟ್ಟು ಎಲ್ಲ ಸಿನಿಮಾನು ಡೌನ್ ಆಗೋ ಥರ ಒಂದು ಬಂದಾಗ ಏನಾಗುತ್ತೆ, ಪಾಪ ಅದು ಹೊಡೆಯುತ್ತೆ ಸರ್, ದೊಡ್ಡ ರೀತಿಯಲ್ಲಿ ಹೊಡೆಯುತ್ತೆ. ಕೆಲವು ಅವೆಲ್ಲ ಆಗಿದೆ, ಬಟ್ ಪರವಾಗಿಲ್ಲ. ನಮ್ಮಲ್ಲಿ ನನಗೆ ಇನ್ನೂ ಖುಷಿ ಇರೋದೇನೆಂದರೆ, ಪ್ರತಿ ವಾರ ಯಾರಾದರೂ ಒಬ್ಬರು ಫೋನ್ ಹಾಕ್ತಾರೆ, ಅಣ್ಣ ಒಂದು ಸಿನಿಮಾ ಮಾಡಿದ್ದೀವಿ ನೋಡಿ ಸರ್, ಇದು ನೋಡಿ ಸರ್. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಇವರು. ನಮ್ಮ ಕೈಲಿ ಏನು ಮಾಡೋಕ್ಕಾಗತ್ತೆ, ಒಂದು ಟ್ವೀಟ್ ಮಾಡ್ಬೋದು, ಸಿನಿಮಾ ನೋಡ್ಬೋದು, ಅದು ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಸರ್. ಬಿಕಾಸ್ ಬೈ ದಿ ಎಂಡ್ ಆಫ್ ದ ಡೇ ಕನ್ನಡ ಇಂಡಸ್ಟ್ರಿ ನಮ್ಮೆಲ್ಲರಿಗೂ ಅನ್ನ ಕೊಟ್ಟಿದೆ, ಕನ್ನಡ ಭಾಷೆ ನಮಗೆ ಒಂದು ಜಾಗ ಕೊಟ್ಟಿದೆ, ಸ್ಥಾನ ಕೊಟ್ಟಿದೆ, ಗೌರವ ಕೊಟ್ಟಿದೆ. ಸೊ ಏನೂ ಇಲ್ಲ ಅಂದರೂ ಈ ಭಾಷೆ ಪರವಾಗಿ ಈ ಚಿತ್ರರಂಗದಕ್ಕೆ ನಮ್ಮದು ಅಂತ ಒಂದು ಬೇಕು ಸರ್. ಆ ಒಂದು ಗೌರವ ನಾವು ಕೊಡಲೇಬೇಕಾಗುತ್ತೆ, ನಾವು ಶ್ರಮ ಪಡಲೇಬೇಕಾಗುತ್ತೆ. ಅದನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಅದನ್ನು